ಒಂದು ಚಿಕ್ಕ ಅಪ್ಡೇಟ್ ಇದೆ. ಅಪ್ಡೇಟ್ ಅನ್ನ ಗಮನಿಸಿಕೊಂಡು ಈಗಷ್ಟೇ ಪ್ರಸ್ತಾಪ ಮಾಡ್ತಾ ಇದ್ವಿ. ಸಮೀವುಲ್ಲಾ ಸರ್ ಕೂಡ ಹೇಳ್ತಾ ಇದ್ರು, ಆಗ್ತಾ ಇರುವ ಅಪ್ಡೇಟ್ ಬಗ್ಗೆ ಗಮನ ಸೆಳೆದ್ರು. ರಾಜ್ಯದಲ್ಲಿ ಇಡಿ ವರ್ಸಸ್ ರಾಜ್ಯ ಸರ್ಕಾರದ ಸಮರಕ್ಕೆ ವೇದಿಕೆ ಸಜ್ಜಾದಂತೆ ಕಾಣ್ತಾ ಇದೆ. ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಇದೀಗ FIR ದಾಖಲಾಗಿದೆ. ಇಡಿ ಅಧಿಕಾರಿಗಳ ವಿರುದ್ಧ ಬೆದರಿಕೆ ಒಡ್ಡಿದ ಆರೋಪ. ಕಲ್ಲೇಶ್ ದೂರಿನ ಆಧಾರದ ಮೇಲೆ FIR ಅನ್ನ ದಾಖಲು ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ವಾಲ್ಮೀಕಿ ಕೇಸ್ಗೆ ಸಂಬಂಧಪಟ್ಟ ವಿಚಾರಣೆ ಸಂದರ್ಭದಲ್ಲಿ ಕಲ್ಲೇಶ್ಗೆ ಧಮಕಿ ಹಾಕಿದ್ರಂತೆ. 2 ವರ್ಷ ಬೇಲ್ ಸಿಗದೆ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ನಾಗೇಂದ್ರ ಹೆಸರು ಹೇಳಿದ್ರೆ ಬಿಟ್ಟು ಬಿಡ್ತೀವಿ ಅಂತ ಹೇಳಿ ತಮಗೆ ಬೆದರಿಕೆಯನ್ನ ಹಾಕಿದ್ದಾರೆ ಇಡಿ ಅಧಿಕಾರಿಗಳು ಅಂತ ಹೇಳಿ ಕಲ್ಲೇಶ್ ಅವರು ದೂರು ಕೊಟ್ಟಿದ್ದಾರೆ. FIR ದಾಖಲಾಗಿದೆ. ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಗೊತ್ತಿಲ್ಲ ಸಮೀ ಸರ್. ಇಂಥದ್ದೇ ಒಂದು ಆರೋಪವನ್ನ SIT ಅಧಿಕಾರಿಗಳ ಮೇಲೆ ಕೂಡ ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿ ಸತ್ಯನಾರಾಯಣ ವರ್ಮ, SIT ಅಧಿಕಾರಿಗಳು, CBI ಅಧಿಕಾರಿಗಳು ನಮ್ಗೆ ಧಮಕಿ ಹಾಕಿದ್ರು, ಫ್ಯಾಮಿಲಿಯವ್ರ ಮೇಲೆ ಧಮಕಿ ಹಾಕಿದ್ರು ಅಂತ ಹೇಳಿ ಅದ್ರ ರಿಯಾಕ್ಷನ್. ಹೌದು ವಿಜಯ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕ್ವಿಕ್ ಅಪ್ಡೇಟ್ಸ್ ವಿಜಯ್, ಏನಾಗ್ತಾ ಇದೆ ಅಂತ ಹೇಳಿ. ರಾಜ್ಯ ವರ್ಸಸ್ ಕೇಂದ್ರ ತನಿಖಾ ಸಂಸ್ಥೆಗಳ ಸಮರ. ಸ್ಮಿತಾ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನು ನಡುವೆ ಒಂದು ವಾಕ್ಸಮರಕ್ಕೆ ಕಾರಣ ಆಗಿರುವಂತದ್ದು ಮತ್ತು ಇಡಿ ಅಧಿಕಾರಿಗಳ ಸಂಬಂಧಪಟ್ಟಂತೆ ಇಡಿ ದಾಳಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ದಾಳಿ ಏನಿದೆ ಅದು ಈಗ ಬೇರೆ ರೀತಿಯ ಸ್ವರೂಪವನ್ನು ತೆಗೆದುಕೊಂಡಿರುವಂತದ್ದು. ಇಡಿ ಅಧಿಕಾರಿಗಳ ವಿರುದ್ಧವೇ ತನಿಖೆ ಎದುರಿಸಿದಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳು ಈಗ ದೂರನ್ನು ಕೊಟ್ಟಿರುವಂತದ್ದು. ಆ ದೂರಿನ ಅನ್ವಯ ಇಡಿ ಇಬ್ಬರು ಅಧಿಕಾರಿಗಳ ವಿರುದ್ಧ ಈಗ FIR ದಾಖಲಾಗಿರುವಂತದ್ದು. ಈ ಹಿಂದೆ ಒಂದು ಗಂಭೀರವಾಗಿ 5 ಜನ ಸಚಿವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹೆಸರನ್ನ ಏರಿಸೋದಕ್ಕೆ ಇಡಿ ಅಧಿಕಾರಿಗಳು ಒತ್ತಡ ಆಗ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ವಿಚಾರಣೆ ಎದುರಿಸಿದಂತಹ ವ್ಯಕ್ತಿ ಏನಿದ್ದಾರೆ ಅವರು ಕಲ್ಲೇಶ್ ಅನ್ನೋರು, ಅವರು ಹಿಂದೆ ನಿಗಮದ MD ಆಗಿದ್ರು, ಈಗ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕರು ಅಂದ್ರೆ ಹಿರಿಯ ಅಧಿಕಾರಿ. ಅವರು ವಿಚಾರಣೆ ಎದುರಿಸಿದ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ವಿರುದ್ಧ ಹಣ ಕಳಿಸಲು ಸಂಬಂಧಪಟ್ಟಂತೆ ಅವರು ಒತ್ತಡ ಹಾಕಿದ್ರು ಅಂತ ನೀವು ಹೇಳಬೇಕು ಅಂತ ಹಿಂಸೆ ಕೊಟ್ಟಿದ್ದಾರೆ, ಮಾನಸಿಕ ಹಿಂಸೆ ಅಂತ ನೇರವಾಗಿ ದೂರನ್ನು ಕೊಟ್ಟಿರುವಂತದ್ದು. ಇದು ಕೇವಲ FIR ಆಗಿರೋ ಇಷ್ಟಕ್ಕೆ ನಿಂತ್ಕೊಳ್ಳೋದಿಲ್ಲ. ಈಗ ಸರ್ಕಾರ ವರ್ಸಸ್ ಇಡಿ ಆ ರೀತಿ ತೆಗೆದುಕೊಂಡಿರುವಂತದ್ದು. ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ತಿರುವನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ರೈಟ್. ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಸಮೀಸ, ನಾನು ಕೇಳ್ತಾ ಇದ್ದೆ ನೋಡಿ, ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲೂ ಕೂಡ ನಮ್ಮ ಚಾನಲ್ಗೆ ಒಬ್ರು ಮಹಿಳೆ ಬಂದಿದ್ರು, JDS ನ ಸ್ಥಳೀಯ ಮಟ್ಟದ ನಾಯಕಿ. SIT ಅವ್ರು ನನಗೆ ವಿಚಾರಣೆ ಕರೆದ್ರು, ನನಗೂ ಕೂಡ ಧಮಕಿ ಹಾಕ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ನಿಂಗೇನು ಕನೆಕ್ಷನ್ ಇತ್ತು ಹೇಳು, ಇತ್ಯಾದಿ. ನಾನು ಆಗ್ಲೇ ಹೇಳ್ತಿದ್ದೆ, SIT ನನ್ನ ಮೇಲೆ ಹಾಗೆ ನನ್ನ ಫ್ಯಾಮಿಲಿ ಮೇಲೆ ಧಮಕಿ ಹಾಕಿದ್ರು ಅಂತ ಹೇಳಿ ಸತ್ಯನಾರಾಯಣ ವರ್ಮ ಕೂಡ ಹೇಳಿದ್ರು. ಬಟ್ ಕೇಸ್ ಆಗಿರ್ಲಿಲ್ಲ, FIR ಹಂತಕ್ಕೆ ಹೋಗಿರ್ಲಿಲ್ಲ. ಇದು FIR ಆಗಿದೆ. ಆಯ್ತಾ, ಮುಂದುವರೆದು ಇದು ನಾಗೇಂದ್ರ ಅವರಿಗೆ CM DCM ಹೆಸರು ಹೇಳು ಅಂತ ಇಡಿ ಅವ್ರು ಧಮಕಿ ಹಾಕಿದ್ರು. ಧಮಕಿ ಹಾಕಿರ್ಲಿಲ್ಲ ಅನ್ನೋ ಧಮಕಿ ಹಾಕಿ ಅವ್ರ ಮಾತನ್ನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೊಂದೇನೋ ಆಯ್ತು ಅಂತ ಇನ್ನೊಂದು ಕಂಪ್ಲೇಂಟ್ ಆಗುತ್ತಿದ್ದು. ಅಂದ್ರೆ ಇಟ್ ಈಸ್ ಹೆಡಿಂಗ್ ಟುವರ್ಡ್ಸ್ ಏನು ಕ್ಲಾಶ್ ಬಿಟ್ವೀನ್ ಸ್ಟೇಟ್ ಅಂಡ್ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್. ಕೇಂದ್ರ ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಕೇರಳದಲ್ಲಿ ಏನ್ ಗಲಾಟೆಗಳಾಯ್ತು, ಇಡಿ ಆಫೀಸರ್ಸ್ ರೈಡ್ ಮಾಡಕ್ ಬಂದಾಗ ಕೇರಳದಲ್ಲೂ ಕೂಡ ಕೇರಳದ ನೋಡಿ ಸಮಾಜ ಕಲ್ಯಾಣ ಇಲಾಖೆಯ ಅಪರ ಹಿರಿಯ ನಿರ್ದೇಶಕ ಕೊಟ್ಟಿರೋದು ಕಂಪ್ಲೇಂಟ್. ಆಲ್ಮೋಸ್ಟ್ IAS ಆಫೀಸರ್ ಇದ್ದಂಗೆ ಅವರು. ಆಯ್ತಾ, ಹೀಗಾಗಿ ಈ ಕೇಂದ್ರ ಮತ್ತು ರಾಜ್ಯದ ನಡುವೆ ಸಂಘರ್ಷಕ್ಕೆ ಈ ಪ್ರಕರಣ ಒಂದು ರೀತಿಯಲ್ಲಿ ಸಜ್ಜಾಗ್ತಿರುವ ಹಿನ್ನೆಲೆಯಲ್ಲಿ ಗವರ್ನರ್ ಪರ್ಮಿಷನ್ ಕೊಡ್ತಿದ್ದಾಗೇನೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಅನುಮಾನದಲ್ಲಿ ಇದೆ ಅಂತ ಹೇಳಿ. ಬಟ್ ರಜಾಕ್ ಅವರ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಯಾರು ಬೆದರಿಕೆ ಅಥವಾ ಧಮಕಿ ಅಥವಾ ಒತ್ತಡ ಹೇಳಿರ್ಲಿಲ್ಲ. ಮೌಖಿಕವಾಗಿ ನಾಗೇಂದ್ರ ಅವರಿಂದ ಆದೇಶ ಬಂತು ಅಂತ ಹೇಳಿ ಅಂತ ಹೇಳಿರ್ಲಿಲ್ಲ. ಮೇಡಮ್, SIT ತನಿಖೆ ನಡೀತಿರುವಾಗ ಮಧ್ಯದಲ್ಲಿ ಇಡಿ ಪ್ರವೇಶ ಮಾಡಿ ಇದಕ್ಕೆ ಒಂದು ಬೇರೆ ದಿಕ್ಕಿಗೆ ತಗೊಂಡು ಹೋಗಿ ಇವಾಗ ನಾಗೇಂದ್ರ ಅವ್ರ ಮೇಲೆ ಒಂದು ಬೆದರಿಕೆ ಹಾಕಿ DCM ಇಲ್ಲ CM ನ ಹೆಸರು ತಗೊಳ್ಳೇಬೇಕು ನೀವು ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಿಳಿಸಿರೋ ಮಾತು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಹೆಂಗಾದ್ರೂ ಮಾಡಿ ನೋಡಿ, ಇವಾಗ ಸಿಂಪಲ್ ನೀವು ಅರ್ಥ ಮಾಡ್ಕೊಬೇಕು. ಜನ ಇವತ್ತು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿಲ್ಲ, ಎಲ್ಲ ನೋಡ್ತಿದ್ದಾರೆ, ಎಲ್ರಿಗೂ ಅರ್ಥ ಆಗ್ತಿದೆ. ಡೆಲ್ಲಿಯಲ್ಲಿ BJP ಬ್ರೇಕ್ ಇನ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು, ಅರವಿಂದ್ ಕೇಜ್ರಿವಾಲ್ ಕೇಳಿ ಒಂದು ಇಶ್ಯೂ ಮೇಲೆ ಬೇಲ್ ಸಿಗ್ಬಿಟ್ಟು ಒಂದ್ ನಿಮಿಷ ದಯವಿಟ್ಟು ನೀವು ಅಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ಇದನ್ನ ಜನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈ ಅರ್ಥ ಏನು ಅಂತ ಹೇಳಿದ್ರೆ, ಡೆಲ್ಲಿಯಲ್ಲಿ BJP ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ಬ್ರೇಕ್ ಮಾಡಕ್ ಆಗ್ತಾ ಇಲ್ಲ. ಹೆಂಗ್ ಮಾಡಿದ್ರು ಆಮ್ ಆದ್ಮಿ ಪಾರ್ಟಿ 2ನೇ ಟರ್ಮು ವಿನ್ ಆಯ್ತು. ಇವಾಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು
ಅವ್ರ ಮೇಲೆ ಒಂದು ಆರೋಪ ಹಾಕ್ಬಿಟ್ಟು ಇಲ್ಲ ಈ ತರ ಇದೆ, ಒಂದ್ರಲ್ಲಿ ಬೇಲ್ ಸಿಕ್ಕಿದ್ರೆ ಇನ್ನೂ ಒಂದು ಕೇಸ್ ಹಾಕಿ, ಇನ್ನೊಂದು ಬೇಲ್ ಸಿಕ್ಕಿದ್ರೆ ಇನ್ನೂ ಒಂದು ಕೇಸ್ ಹಾಕಿ, ಹೆಂಗಾದ್ರೂ ಮಾಡಿ ಮುಖ್ಯಮಂತ್ರಿ ಅದೇ ಜಾರ್ಖಂಡ್ ಅದೇ ಇವಾಗ ಕರ್ನಾಟಕದಲ್ಲಿ ಟ್ರೈ ಮಾಡ್ತಾರೆ, ಯಾಕೆ ಮಾಡಲ್ಲ? ಇವ್ರ ಕೈಯಿಂದ ಉತ್ತರ ಪ್ರದೇಶ ಹೋಗ್ಬಿಡ್ತು, ಮಹಾರಾಷ್ಟ್ರ ಹೋಯ್ತು, ನೋಡ್ಕೊಳ್ಳಿ ಮುಂದೆ. ಸರ್ವಕಾಲಕ್ಕೂ ಸಲ್ಲುವ ಬಹಳ ಹಳೆ ಮಾತು, ಬೆಂಕಿನೇ ಇಲ್ಲದೆ ಹೊಗೆ ಆಡುತ್ತಾ. ಏನು ತಪ್ಪೇ ಆಗಿರ್ಲಿಲ್ಲ ಅಂದ್ರೆ ಇಡಿ ಯಾಕೆ ಬರುತ್ತೆ, SIT ಯಾಕೆ ಬರುತ್ತೆ? ಆಗಿಲ್ಲ ಅಂದಿದ್ರೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಮಾಡಿದ್ರು. ಸುಪ್ರೀಂ ಕೋರ್ಟ್ ಮಧ್ಯ ಬಂದ್ಬಿಟ್ಟು ಅವ್ರಿಗೆ ಕ್ಯಾಂಪೇನ್ ಮಾಡಕ್ ಅವಕಾಶ ಮೂಡಾ ಸೈಟ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಬರಲ್ಲ, ಬೊಮ್ಮಾಯಿ ಸರ್ಕಾರದಲ್ಲೇ ಅವ್ರಿಗೆ ಕೊಟ್ಟಿರೋದು. ಇವ್ರೇನಾದ್ರು ಸುಮ್ನೆ ಹೋಗಿ ಮಾಡಿದ್ರೆ ಅದೆಲ್ಲ ಮುಂದಕ್ಕೆ ಬರುತ್ತೆ. ಯಾಕೆ ಅರ್ಜೆಂಟ್ ಯಾಕೆ ಮಾಡ್ತಿದ್ದೀರಾ? ಎಲ್ಲ ಮುಂದಕ್ಕೆ ಬರುತ್ತೆ, ಒಂದ್ ಸ್ವಲ್ಪ ತಾಳ್ಮೆ ಇರ್ಲಿ. ರಾಜ್ಯದ ಜನರು ವೋಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿದ್ದು ಸ್ವಚ್ಛವಾದ ಜನಪರವಾದ ಆಡಳಿತ ಸಿಗ್ಲಿ ಅಂತ ಹೇಳಿ. ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ಬೇಕಾಗಿರೋ 331 ವಿಚಾರಗಳಿದೆ. ಚರ್ಚೆ ಆಗ್ತಿರೋದೇನು? ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಅಕ್ರಮ ಇತ್ಯಾದಿ ಇತ್ಯಾದಿ. ಉತ್ತರ ಕೊಡೋಕೆ ಇದೇ ತರ ಹೇಳಕ್ ಹೋದ್ರೆ BC ನಾಗೇಶ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಸ್ಕೂಲ್ ನಿಮ್ಮ ಜೈಲಿಗೆ ಹೋದ್ರೆ ಹಿಡಿದು 2018 ಬೆಳ್ಳಾರಿ ಇವತ್ತಿಗೂ ನಡೀತಾ ಇದೆ. ಲಿಸ್ಟ್ ಮಾಡ್ಬೋದು ಆದ್ರೆ ನಿಮ್ಮ ಲಿಸ್ಟ್ ಮಾಡಕ್ 21 ಹಗರಣ. ಅದೇ 1 ವರ್ಷದ ತನಕ ಇದೆಲ್ಲವನ್ನ ಕೂಡ ಮರೆತು ಕೂತಿದ್ದ ಸಿದ್ದರಾಮಯ್ಯ ಅವರು ಇವಾಗ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆದ ತಕ್ಷಣ 21 ಪಟ್ಟಿ ನ್ಯೂಸ್ ಪೇಪರ್ಗಳಲ್ಲಿ. ನೈತಿಕವಾಗಿ ಪಕ್ಷಕ್ಕಾಗಿರುವ ದಲಿತ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನ ಉಳಿಸ್ಕೊಳ್ಳುವ ಭಾಗವಾಗಿ ದಲಿತ ಮುಖ್ಯಮಂತ್ರಿಯನ್ನ ಕೂರಿಸಿದ್ರೆ ಹೇಗೆ ಅನ್ನೋ ಚರ್ಚೆ ಅಂತೆ. ಚಂದ್ರಶೇಖರ್ ಅವರೇ, ಅವ್ರು ಬಿಟ್ಟು ಇವ್ರು ಬಿಟ್ಟು ಮತ್ಯಾರು ಅಂತೆ. ಅಂದ್ರೆ ಇಷ್ಟ ದಿನ ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಕುರ್ಚಿ ಫೈಟ್ ಅನ್ನೋ ರೀತಿಯಲ್ಲಿತ್ತು. ಈಗ ಫೈಟೇ ಇಲ್ಲಪ್ಪ, ದಲಿತರಿಗೆ ಅನ್ಯಾಯ ಮಾಡಿದ್ರು ಅನ್ನೋ ಅಪಖ್ಯಾತಿಗೆ ಸರ್ಕಾರ ಒಳಗಾಗಿದೆ. ಇನ್ ಕೇಸ್ ಏನಾದರೂ ಪ್ರಾಸಿಕ್ಯೂಷನ್ ಆಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ಆದೇಶ ಬಂದ್ಬಿಟ್ರೆ ಪ್ಯಾಚಪ್ ಮಾಡುವ ಭಾಗವಾಗಿ ಖರ್ಗೆ ಅವ್ರನ್ನ ಕರ್ಕೊಂಡ್ಬಂದ್ರೆ ಹೆಂಗೆ ಅನ್ನೋ ಚಿಂತನೆ ಅಂತೆ ಅಂತ ಹೇಳ್ತಿದ್ದೀನಿ. ನಮಗೂ ಖಾತ್ರಿ ಇಲ್ಲ. ಇಂಥದ್ದೊಂದು ಚಿಂತನೆ ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಿದೆಯಂತೆ. ನಿಮ್ದು ಒಂದು ಮಾತಿ ಸ್ಪಷ್ಟೀಕರಣ ಕೊಟ್ಟು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವು ಆಗ್ಲಿಂದ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವರು ವಾಲ್ಮೀಕಿ ಹಗರಣದಲ್ಲಿ ನೈತಿಕ ಹೊಣೆ ಏನೂ ಇಲ್ಲ, ನೇರವಾದ ಆರೋಪಿ. ಆ ಫೈಲ್ನ ನಾನು ಓದಿದ್ದೀನಿ. ಮಾರ್ಚ್ 31ನೇ ತಾರೀಕು 40 ಕೋಟಿ ಟ್ರೆಜರಿಯಿಂದ ನೇರವಾಗಿ ಅನ್ಅಥರೈಸ್ಡ್ ಅಕೌಂಟ್ಗಳಿಗೆ ಹೋಗಿದೆ. ಟ್ರೆಜರಿ ಯಾರ ಅಂಡರ್ ಬರೋದು? ಫೈನಾನ್ಸ್ ಮಿನಿಸ್ಟರ್ ಅಂಡರು. ಫೈನಾನ್ಸ್ ಮಿನಿಸ್ಟರ್ ಅವರು ಸಿದ್ದರಾಮಯ್ಯನವರು. ನೇರವಾಗಿ ಸಿದ್ದರಾಮಯ್ಯನವರ ಇದನ್ನ ಮಾಡಿರ್ತಕ್ಕಂಥದ್ದು ಹಗರಣ. ಹಾಗಾಗಿ ನೈತಿಕ ಹೊಣೆ ಅಲ್ಲ, ಆರೋಪಿ ಮುಂದೆ ಕಳ್ಳ ಅಂತ ಡಿಕ್ಲೇರ್ ಆಗ್ತಕ್ಕಂಥದ್ದು ಮೊದಲನೇದು. ಎರಡನೇದು ಈವನ್ ಮೂಡಾ ಹಗರಣದಲ್ಲೂ ಅಷ್ಟೇ ನೈತಿಕ ಹೊಣೆ ಅಲ್ಲ, ಹಿ ಈಸ್ ದ ಕಲ್ಪ್ರಿಟ್. ನೇರ ಆರೋಪಿ, ದಲಿತರನ್ನ ಇದು ಮಾಡಿರ್ತಕ್ಕಂಥ ನೇರ ಆರೋಪಿ ಸಿದ್ದರಾಮಯ್ಯನವರು. 2